ಹೂ ಇಸ್ ದ ಹ್ಯೂಮನ್ ಬಿಹೈಂಡ್ ಸಚ್ ಅ ಬ್ಯೂಟಿಫುಲ್ ಜರ್ನಿ ಅಂತ ಅಲ್ಲಿಂದ ನೋಡ್ತೀನಿ. ಸೊ ಫಸ್ಟ್ಲಿ ರೇವತಿ ಮ್ಯಾಮ್, ಹೇಗೆ ಎಂಜಾಯ್ ಮಾಡ್ತಾ ಇದ್ದೀರಾ 2024? ಯಾಕೆಂದರೆ ರೀಸೆಂಟಾಗಿ ಐ ಆಮ್ ಶ್ಯೂರ್ ಕಳೆದ ಫ್ಯೂ ಮಂತ್ಸ್ ಹ್ಯಾವ್ ತುಂಬ ನಿಮಗೆ ಇಟ್ಸ್ ನಾಟ್ ಬೀನ್ ವೆರಿ ಕೈಂಡ್ ಟು ದ ಫ್ಯಾಮಿಲಿ. ಐ ಆಮ್ ಶ್ಯೂರ್ ವಿ ಲಾಸ್ಟ್ ರಘುರಾಮ್ ಕಾಮತ್ ಸರ್ ಆ್ಯಂಡ್ ಐ ನೋ ಅದಾದಮೇಲೆ ಸನ್ ವಾಸ್ ಅನ್ವೆಲ್. ಸಾಕಷ್ಟು ವಿಚಾರಗಳು ಸಡನ್ನಾಗಿ ಒಂದು ಜೋಲ್ಟಾಗಿ ಬಂದಾಗ ಕೆಲವು ಸತಿ ಲೈಫ್ ಥ್ರೋ ಮಾಡತ್ತೆ ಕೆಲವುದನ್ನು. ಆ್ಯಂಡ್ ನಾವು ಸುಧಾರಿಸ್ಕೊಂಡು ವಿ ಟ್ರೈ ಟು ಮೂವ್ ವಿತ್ ಲೈಫ್. ಹೌ ಆರ್ ಯು ಟುಡೇ? ಹೌ ಆರ್ ಯು ಫೀಲಿಂಗ್? ಎಸ್, ಅದು ತುಂಬಾ ಟಫ್ ಸಿಚುವೇಶನ್. ಈಗ ಡಿಸೆಂಬರ್ 26th ನಮ್ಮ ಹಸ್ಬೆಂಡ್ ಹೋಗ್ಬಿಟ್ರು. ಅದು ಹೋಗೋದು ಒಂಥರ ಹಾಸ್ಪಿಟಲಲ್ಲಿದ್ದು ಹೋಗಿದ್ದಿದ್ರೆ ಅದೊಂಥರ ಇರೋದು ಎಕ್ಸ್ಪೆಕ್ಟೆಡ್. ಲೈಕ್ ಈಗ ಏನೋ ಕ್ಯಾನ್ಸರ್ ಆಗೋ ಏನೋ ಆಗಿ ಹೋದರು ಅಂದರೆ ಅದೊಂಥರ ಇರೋದು. ಆರಾಮಾಗಿ ವಾಕಿಂಗ್ ಮಾಡ್ಕೊಂಡು ಇದ್ದವರು ಸಡನ್ಲಿ ಆಲ್ ಆಫ್ ಎ ಸಡನ್ ಈವ್ನಿಂಗ್ ಹೊಟ್ಟೋದ್ರು. ದಟ್ ವಾಸ್ ಲೈಕ್ ಟೋಟಲಿ ಕನ್ಫ್ಯೂಸಿಂಗ್ ಫಾರ್ ಮೀ ಲೈಕ್ ದಟ್. ಇನ್ನೂ ಅದನ್ನು ಡೈಜೆಸ್ಟ್ ಮಾಡ್ಕೊಳಕ್ಕಾಗಿಲ್ಲ ನನಗೆ. ಭಾಳನೇ ಟಫ್ ಸಿಚುವೇಶನ್. ಯಾಕೆಂದರೆ 45 years ಆಫ್ ಅವರ್ ಮ್ಯಾರಿಡ್ ಲೈಫ್ ಆ್ಯಕ್ಚುಲಿ ಲೈಕ್ ಅದೊಂಥರ ನಮಗೆ ತಂದೆ ತಾಯಿ ಎಲ್ಲ ಮರ್ತೋಗಿರ್ತಾರೆ. 45 years ಅಂದರೆ ನಾನು ಮದುವೆ ಆದಾಗ 20 years, ಲೈಕ್ ಮೋರ್ ದ್ಯಾನ್ ನಮ್ಮ ತಂದೆ ತಾಯಿ ಜೊತೆ ಇದ್ದಿದ್ದಕ್ಕಿಂತ ಜಾಸ್ತಿ ನಮ್ಮ ಹಸ್ಬೆಂಡ್ ಜೊತೆ ಕಳೆದಿದ್ದಲ್ವಾ. ಸೊ ಹಾಗಾಗಿ ಇಟ್ ಈಸ್ ವೆರಿ ಪೇಯ್ನ್ಫುಲ್. ಆಮೇಲೆ ನಾನೊಂದು ಸ್ವಲ್ಪ ಒಂದು ವಾರ ನನಗೆ ಟೋಟಲಿ ಐ ವಾಸ್ ಅಂಡರ್ ಶೆಲ್ಸ್, ಲೈಕ್ ವೀಪಿಂಗ್ ಅಂತ. ಆಮೇಲೆ ದೆನ್ ಐ ಗಾಟ್ ಔಟ್ ಆಫ್ ಇಟ್. And I think my music made me come out of it. And yes, I'm missing him. ಐ ಕ್ಯಾನ್ ಫೀಲ್ ದ ಪೇನ್ ಟು ಮ್ಯಾಮ್. ಯಾಕೆಂದರೆ ನಮ್ಮ ತಾಯಿನೂ ನಾನು ಓವರ್ ನೈಟ್ ಕಳ್ಕೊಂಡೆ. ರಾತ್ರಿ ಮಲ್ಕೊಂಡವ್ರು ಬೆಳಗ್ಗೆ ಎದ್ದಿಲ್ಲ ಅಂದಾಗ ಐ ಥಿಂಕ್ ವಾಟ್ ಮೇಕ್ಸ್ ಅಸ್ ಸ್ಟ್ರಾಂಗರ್ ಇಸ್ ಆ ಲೈಫ್ನ ಒಂದು ದಾಟ್ಕೊಂಡು ಬರ್ದೀವಿ ನೋಡಿ. ಹೆಂಗೋ ಇಷ್ಟನೋ ಕಷ್ಟನೋ ಅದು ನುಂಗ್ಕೊಂಡು ಮುಂದಕ್ಕೆ ಬರ್ತೀರಾ. ಸಚ್ ಅ ಬ್ರೇವ್ ಫೇಸ್ ದ್ಯಾಟ್ ಯು ಆರ್ ಟುಡೇ ಆ್ಯಂಡ್ ಅ ವೆರಿ ಸಾಫ್ಟ್ ಹಾರ್ಟೆಡ್ ಗುಡ್ ಸೋಲ್. ಫಸ್ಟ್ಲಿ ಸ್ಟಿಲ್ ವಾಂಟ್ ಟು ಬೆಂತಟ್ಟಕ್ಕೆ ಭಾಳ ಚಿಕ್ಕ ವಯಸ್ಸೊಳಾದ್ರೂ ಐ ಥಿಂಕ್ ಒಬ್ಬರು ನೋವಿಗೆ ಸ್ಪಂದಿಸೋಕ್ಕೆ ವಯಸ್ಸಿಲ್ಲ ಅಂತ ನನ್ನ ಭಾವನೆ. ನೀವು ಇಲ್ಲಿವರೆಗೂ ಅದನ್ನು ಎಳ್ಕೊಂಡು ಬಂದಿರೋ ರೀತಿ ಖಂಡಿತ ಮೆಚ್ಕೋಬೇಕು. ಬಿಕಾಸ್ ಅದೇ 10 days ಐ ವಾಸ್ ಲೈಕ್ ಆ್ಯಕ್ಚುಲಿ ಕಂಪ್ಲೀಟ್ಲಿ ವೆಂಟ್ ಡೌನ್. ಆ್ಯಂಡ್ ಆಮೇಲೆ ಐ ರಿಯಲೈಸ್ ಸ್ಲೋಲಿ ಇದು ಒಂಥರ ಇಲ್ಲ ನಾನು ಈ ಥರ ಕೂತ್ಕೊಂಡ್ರೆ ನನ್ನ ಮೇಲೆ ಡಿಪೆಂಡ್ ಆಗಿರೋ ನನ್ನ ಕರ್ತವ್ಯಗಳು ಜಾಸ್ತಿ ಇದೆ. ನಾನು ಐ ಶುಡ್ ನನ್ನನ್ನು ಇದು ಮಾಡ್ಕೋಬಾರ್ದು. ಐ ಹ್ಯಾವ್ ಟು ಕಮ್ ಬ್ಯಾಕ್ ಅಂತ ಹೇಳಿದೆ ಅಂದ್ಕೊಂಡು ಐ ಸ್ಟಾರ್ಟೆಡ್ ವರ್ಕಿಂಗ್. ಆ್ಯಂಡ್ ಇಲ್ಲ ವೀಣೆ ಮೇಯ್ನಾಗಿ ನನಗೆ ಟು ಕಂಟ್ರೋಲ್ ಮೈ ಎಮೋಷನ್ಸ್ ಆ್ಯಂಡ್ ದಿಸ್ ಒನ್ ನನಗೆ ತುಂಬ ಸಹಾಯ ಮಾಡಿದ್ದು ನನ್ನ ವೀಣೆ. ಲೈಕ್ ಆ್ಯಕ್ಚುಲಿ ನಾನು ವೀಣೆ ಇಟ್ಕೊಂಡು ಕೂತ್ಕೊಂಡು ನಾನು ಒಂಥರ ಪ್ರಾಕ್ಟೀಸ್ ಮಾಡುವಾಗ ಐ ಯೂಸ್ ಟು ಫೀಲ್ ಲೈಕ್ ಲೈಕ್ ಯಾವಾಗಲೂ ಹಾಗೆ ನಂಗೆ ತುಂಬ ದುಃಖ ಆದರೆ ನಾನು ವೀಣೆ ಇಟ್ಕೊಂಡು ಕೂತ್ಕೋತೀನಿ. ಸೊ ಇದೆಲ್ಲ ಆಗಿ ರಿಕವರ್ ಆಗಿ 1 month ಒಂದು 10 days ಆಗೋ ಅಷ್ಟರಲ್ಲಿ ನನ್ನ ಮಗಂಗೆ ಸಡನ್ನಾಗಿ ವೆಂಟ್. ಲೈಕ್ ಅವನಿಗೂ ನನಗನ್ಸೋ ಪ್ರಕಾರ ನಾನಾದರೂ ನಾನು ಒಂದು ಸ್ವಲ್ಪ ನಂದು ಹೊರಗಡೆ ಹಾಕಿದ್ದೀನಿ. ಆದರೆ ಅವನಿಗೆ ನಿತಿನ್ ಇಸ್ ವೆರಿ ಸಾಫ್ಟ್. ನಿಖಿಲ್ ಅವನ ಎಮೋಷನ್ಸ್ನ ಅವನು ತೋರಿಸ್ಕೊಡಲ್ಲ. ಅವ್ನಿಗೇನಿದೆ ಅಂತಲೇ ಗೊತ್ತಾಗಲ್ಲ ಒಂಥರ. ಅವನು ತುಂಬ ಅಟ್ಯಾಚ್ಡು ನಮ್ಮ ಹಸ್ಬೆಂಡ್ಗೆ ನಿಖಿಲು. ನಿಖಿಲ್ಗೆ ಇಬ್ಬರು ಇರಲಿಲ್ಲ. ನಮ್ಮ ಹಸ್ಬೆಂಡ್ ಹೋದಾಗ ನೋಬಡಿ ವಾಸ್ ದೇರ್ ಎಟ್ ಹೋಮ್. ನಾನು ನೋಡಿದೆ ಅವರೆಲ್ಲೋ ಆಚೆ ಟ್ರಾವೆಲ್ ಮಾಡ್ತಾಯಿದ್ರು, ಫಾರಿನ್ ಕಂಟ್ರಿಲಿದ್ದರು. ಸಡನ್ನಾಗಿ ಅವರು ಅಲ್ಲಿಂದ ಟ್ರಾವೆಲ್ ಮಾಡಿಕೊಂಡು ಸ್ಪೆಷಲ್ ಫ್ಲೈಟಲ್ಲೇನೋ ಬಂದರು. ಆವಾಗ ಬಂದ ತಕ್ಷಣ ಅವನು ನಿತಿನ್ ಬಂದಿದ್ದೆ, ಹಿ ಫೆಲ್ ಆನ್ ಹಿಸ್ ಫಾದರ್ಸ್ ಬಾಡಿ ಆ್ಯಂಡ್ ಆಲ್ ಲೈಕ್ ದಟ್. ನಾನು ಅಬ್ಸರ್ವ್ ಮಾಡ್ತಾನೇ ಇದ್ದೆ ಅವನಿಗೆ. ಅವನು ತುಂಬ ಇದಾಗಿದೆ. ನಂಗೆ ಗೊತ್ತಿತ್ತು ಒಂಥರ ಅವರು ನಮ್ಮ ಹಸ್ಬೆಂಡ್ ಇದ್ದಾರಲ್ಲ ಅವರು ಒಂಥರ ಅವ್ರಿಗೆ ತುಂಬ ಮಾರಲ್ ಮಾರಲ್ ಸಪೋರ್ಟ್ ಇದ್ದರು. ಆ್ಯಕ್ಚುಲಿ ಸ್ಪೀಕಿಂಗ್ ಝೆರೋದಾ ಸ್ಟಾರ್ಟ್ ಆಗಿದೆ ಅವರಿಂದ. ಯಾಕೆಂದರೆ ಝೆರೋದಾ ಅವರು ಸ್ಟಾಕ್ ಮಾರ್ಕೆಟಿಗೆ ಬಂದಿದ್ದೆ ನಮ್ಮ ಹಸ್ಬೆಂಡ್, ಬಿಕಾಸ್ ಆಫ್ ಮೈ ಹಸ್ಬೆಂಡ್. ಯಾಕೆಂದರೆ ನಾನು ಪ್ರತ್ಯಕ್ಷ ಸಾಕ್ಷಿ. ಹೇಗೆ ಅದು ಝೆರೋದಾ ಹೇಗಾಯಿತು, ಯಾವ ಥರ ಸ್ಟಾರ್ಟ್ ಆಯಿತು. ಯಾಕೆಂದರೆ ತಾಯಿಗಿಂತ ಬೇರೆ ಯಾರಿಗೆ ಆ್ಯಕ್ಚುಲಿ ಗೊತ್ತಿರುತ್ತೆ ಮಕ್ಕಳ ಬಗ್ಗೆ. ತಾಯಿ ಕರೆಕ್ಟ್ ಇದು ಅಬ್ಸರ್ವ್ ಮಾಡೋದು ಕರೆಕ್ಟ್. ನಾನೇ ಪ್ರತಿ ಡೇ ಆ್ಯಂಡ್ ನೈಟ್ ಬೆಳೆಸಿರೋ ನನ್ನ ಮಕ್ಕಳು ಹೇಗೆ ಅವ್ರ ಕಷ್ಟ ಇದ್ದಾಗಲೂ ನಾವು ವಿಲ್ ಬಿ ದೇರ್. ಅವ್ರು ಹ್ಯಾಪಿಯಾಗಿದ್ದಾಗಲೂ ಇವತ್ತಿನ ದಿನ ಅವ್ರಿಗೆ ಬಿಲಿಯನರ್ಸ್ ಅದು ಇದು ಪಟ್ಟ ಎಲ್ಲ ಬಂದಿದೆ. ಆದರೂ ನನ್ನ ಮಕ್ಕಳೇ.